ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪವಿತ್ರವಾರದ ಮಂಗಳವಾರ, ಏಪ್ರಿಲ್ 15, 2025. ಸಂತ ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 13ನೇ ಅಧ್ಯಾಯ 21ರಿಂದ 33, 36ರಿಂದ 38ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡರು. ಅವರು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನಿಮ್ಮಲ್ಲೊಬ್ಬನು ದ್ರೋಹ ಬಗೆದು ನನ್ನನ್ನು ಹಿಡಿದೊಪ್ಪಿಸುವನು ಎಂದು ಸ್ಪಷ್ಟವಾಗಿ ಹೇಳಿದರು. ಯೇಸು ಯಾರನ್ನು ಕುರಿತು ಹಾಗೆಂದರೆಂದು ತಿಳಿಯದೆ ಶಿಷ್ಯರು ಒಬ್ಬರನ್ನೊಬ್ಬರು ಸಂಶಯದಿಂದ ನೋಡುವವರಾದರು. ಯೇಸುವಿನ ಪಕ್ಕದಲ್ಲೇ ಹೊರಗೆ ಕುಳಿತಿದ್ದ ಅವರ ಆಪ್ತ ಶಿಷ್ಯನಿಗೆ, ಸಿಮೋನ ಪೇತ್ರನು ಯಾರನ್ನು ಕುರಿತು ಹಾಗೆ ಹೇಳುತ್ತಿದ್ದಾರೆಂದು ಕೇಳು ಎಂದು ಸನ್ನೆ ಮಾಡಿದನು. ಆಗ ಆ ಶಿಷ್ಯನು ಯೇಸುವಿಗೆ ಮಗ್ಗುಲಿಗೆ ಸರಿದು, ಅಂಥವನು ಯಾರು ಪ್ರಭು ಎಂದು ಕೇಳಿದನು. ಯೇಸು, ನಾನು ರೊಟ್ಟಿಯ ತುಂಡನ್ನು ಬಟ್ಟಲಿನಲ್ಲಿ ಅದ್ದಿ ಅದನ್ನು ಯಾರಿಗೆ ಕೊಡುತ್ತೇನೋ ಅವನೇ ಎಂದು ಹೇಳಿ ರೊಟ್ಟಿಯ ತುಂಡನ್ನು ಅದ್ದಿ ಸಿಮೋನನ ಮಗ ಇಸ್ಕರಿಯೋತಿನ ಯೂದನಿಗೆ ಕೊಟ್ಟರು. ಯೂದನು ಅದನ್ನು ತೆಗೆದುಕೊಂಡದ್ದೇ ತಡ, ಸೈತಾನನು ಅವನನ್ನು ಹೊಕ್ಕನು. ಆಗ ಯೇಸು, ನೀನು ಮಾಡಬೇಕೆಂದಿರುವುದನ್ನು ಬೇಗನೆ ಮಾಡಿ ಮುಗಿಸು ಎಂದರು. ಊಟಕ್ಕೆ ಕುಳಿತಿದ್ದ ಶಿಷ್ಯರಿಗೆ ಯೇಸು ಹಾಗೇಕೆ ಹೇಳಿದರೆಂದು ಅರ್ಥವಾಗಲಿಲ್ಲ. ಯೂದನ ವಶದಲ್ಲಿ ಹಣದ ಚೀಲವಿದ್ದುದರಿಂದ ಹಬ್ಬಕ್ಕೆ ನಮಗೆ ಬೇಕಾದುದನ್ನು ಕೊಂಡು ಬಾ ಎಂದೋ ಬಡವರಿಗೆ ಏನಾದರೂ ಕೊಡು ಎಂದೋ ಯೇಸು ಹೇಳಿರಬೇಕೆಂದು ಕೆಲವು ಶಿಷ್ಯರು ಭಾವಿಸಿದರು. ಆ ರೊಟ್ಟಿಯ ತುಂಡನ್ನು ತೆಗೆದುಕೊಂಡ ಕೂಡಲೇ ಯೂದನು ಎದ್ದು ಹೊರಟು ಹೋದನು. ಆಗ ರಾತ್ರಿಯಾಗಿತ್ತು. ಯೂದನು ಹೊರಟು ಹೋದ ಮೇಲೆ ಯೇಸು ಹೀಗೆಂದರು, ಈಗ ನರಪುತ್ರನ ಮಹಿಮೆ ಪ್ರಕಟವಾಗುವುದು, ಆತನಲ್ಲಿ ದೇವರ ಮಹಿಮೆಯು ಪ್ರಕಟವಾಗುವುದು. ದೇವರ ಮಹಿಮೆ ಆತನಲ್ಲಿ ಪ್ರಕಟವಾದರೆ ದೇವರೇ ನರಪುತ್ರನ ಮಹಿಮೆಯನ್ನು ತಮ್ಮಲ್ಲಿ ಪ್ರಕಟಪಡಿಸುವರು, ತಕ್ಷಣವೇ ಪ್ರಕಟಪಡಿಸುವರು. ಪ್ರಿಯ ಮಕ್ಕಳೇ, ಇನ್ನು ತುಸು ಕಾಲ ಮಾತ್ರ ನಾನು ನಿಮ್ಮೊಡನೆ ಇರುತ್ತೇನೆ. ಆಮೇಲೆ ನೀವು ನನ್ನನ್ನು ಹುಡುಕುವಿರಿ, ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ನಾನು ಯೆಹೂದ್ಯರಿಗೆ ಹೇಳಿದಂತೆಯೇ ನಿಮಗೂ ಹೇಳುತ್ತೇನೆ ಎಂದರು. ಆಗ ಸಿಮೋನ ಪೇತ್ರನು, ಪ್ರಭುವೇ, ನೀವು ಹೋಗುವುದಾದರೂ ಎಲ್ಲಿಗೆ ಎಂದು ಕೇಳಿದನು. ನಾನು ಹೋಗುವಲ್ಲಿಗೆ ನೀನು ಈಗ ಬರಲಾರೆ, ಅನಂತರ ಬರುವೆ ಎಂದು ಯೇಸು ಉತ್ತರ ಕೊಡಲು, ಪೇತ್ರನು, ಈಗಲೇ ನಿಮ್ಮ ಹಿಂದೆ ಬರಲು ಏಕಾಗದು, ಪ್ರಭು, ನಿಮಗಾಗಿ ಪ್ರಾಣವನ್ನು ಕೊಡಲು ಸಿದ್ಧನಿದ್ದೇನೆ ಎಂದನು. ಆಗ ಯೇಸು, ನನಗಾಗಿ ಪ್ರಾಣ ಕೊಡಲು ಸಿದ್ಧನಿರುವೆಯಾ? ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ ಕೇಳು, ನೀನು ನನ್ನನ್ನು ಅರಿಯನೆಂದು 3 ಬಾರಿ ತಿರಸ್ಕರಿಸುವ ತನಕ ನಾಳೆ ಮುಂಜಾನೆ ಕೋಳಿ ಕೂಗುವುದಿಲ್ಲ ಎಂದು ನುಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಸ್ವಾತಂತ್ರ್ಯದ ಸದುಪಯೋಗ ಅಥವಾ ದುರುಪಯೋಗ ನಮ್ಮ ಪಾಲಿಗೆ ಬಿಟ್ಟಿದ್ದು. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ಪೇತ್ರ ಮತ್ತು ಯೂದರ ಬಗ್ಗೆ ಆಲಿಸುತ್ತೇವೆ. ಯೂದನು ಯೇಸುವನ್ನು ಮುಖ್ಯ ಯಾಜಕರಿಗೆ 30 ಬೆಳ್ಳಿ ನಾಣಿಗಳಿಗೆ ಹಿಡಿದುಕೊಡಲು ಮುಂದಾದರೆ, ಪೇತ್ರನು ಭಯದಿಂದ 3 ಬಾರಿ ಯೇಸುವನ್ನು ತಾನು ಅರಿಯನೆಂದು ನಿರಾಕರಿಸುತ್ತಾನೆ. ಪೇತ್ರ ಮತ್ತು ಯೂದ ಇಬ್ಬರು ಯೇಸುವಿನ ಜೀವನದ ಉದ್ದೇಶವನ್ನು ಅರಿಯಲು ವಿಫಲರಾಗುತ್ತಾರೆ. ಯೇಸು ತಮ್ಮ ಕಾಲ ಬರುತ್ತಿದ್ದಂತೆ ತಮ್ಮ ಅಂತ್ಯದ ಕುರಿತು ಶಿಷ್ಯರಿಗೆ ತಿಳಿಸುತ್ತಾರೆ. ಅಂತಿಮ ಭೋಜನದ ಸಂದರ್ಭದಲ್ಲಿ ಯೂದ ಮತ್ತು ಪೇತ್ರ ಮಾಡಬಹುದಾದ ತಪ್ಪುಗಳನ್ನು ಪ್ರಭು ಅವರ ಗಮನಕ್ಕೆ ತರುತ್ತಾರೆ ಮತ್ತು ಮನಪರಿವರ್ತನೆಗೆ ಅವಕಾಶ ಕಲ್ಪಿಸುತ್ತಾರೆ. ಆದರೆ ಇಬ್ಬರು ಸ್ವಾಮಿನಿಷ್ಠೆ ತೋರಲು ವಿಫಲರಾಗುತ್ತಾರೆ. ಪ್ರಿಯರೇ, ಇಲ್ಲಿ ಗಮನಿಸಬೇಕಾದುದು ಯೇಸುವಿನ ಮೌನ ಮತ್ತು ಶಾಂತಚಿತ್ತ. ಯೇಸು ಅವರನ್ನು ತಡೆಯಲು ಮುಂದಾಗುವುದಿಲ್ಲ, ಕಾರಣ ದೇವರೇ ನಮಗೆ ನೀಡಿರುವ ಸ್ವಾತಂತ್ರ್ಯವನ್ನು ಅವರು ಗೌರವಿಸುತ್ತಾರೆ. ಆ ಸ್ವಾತಂತ್ರ್ಯದ ಸದುಪಯೋಗ ಅಥವಾ ದುರುಪಯೋಗ ನಮ್ಮ ಪಾಲಿಗೆ ಬಿಟ್ಟಿದ್ದು. ಪೇತ್ರ ಮತ್ತು ಯೂದ ಯೇಸುವನ್ನು ನಿರಾಕರಿಸಿದಂತೆ ನಮ್ಮ ಬದುಕಿನಲ್ಲೂ ನಿರಾಕರಿಸುವವರು, ತಿರಸ್ಕರಿಸುವವರು, ಮೋಸ ಮಾಡುವವರು ಇರುತ್ತಾರೆ. ನಾವಾದರೂ ಸದಾ ಜಾಗೃತರಾಗಿದ್ದು ದೇವರ ಆಸರೆಯನ್ನು ಬಯಸುವುದು ಅನಿವಾರ್ಯ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.